Toma, 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 toma. Vai cavalo. Once more. Toma, 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 toma. Vai cavalo. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸೊ BEATZ. ಸೊ ಇವತ್ತಿನ ಒಂದು ವಿಡಿಯೋ ಏನು ಅಂತಂದರೆ, ನೀವು ಆಗಲೇ ಪ್ರಿವ್ಯೂ ಮೇಲೆ ನೋಡ್ಕೊಂಬಂದ್ರಲ್ಲ, ಆ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋದು ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಫಸ್ಟ್ ನೀವು alightmotion ಆ್ಯಪ್ನ ಓಪನ್ ಮಾಡ್ಕೋಬೇಕು. ಅದು ಆ್ಯಪ್ನ ಓಪನ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಡೆಮೋ ಬರುತ್ತೆ. ಸೊ ನೀವೇನು ಮಾಡ್ಬೇಕಂತಂದರೆ ಹೋಮ್ ಆ್ಯಂಡ್ ಕ್ರಿಯೇಟರ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್ ಅಂತ ಆಪ್ಷನ್ ಅಲ್ಲ, ಪ್ರಾಜೆಕ್ಟ್ಸ್ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಒಂದು ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಟೋಟಲ್ ಆಗಿ ಸೊ 2 ಪ್ರಾಜೆಕ್ಟ್ ಬೇಕಾಗ್ತದೆ. ಸೊ ಒಂದು BEATZ ಪ್ರಾಜೆಕ್ಟು ಆ್ಯಂಡ್ shakeeffect ಪ್ರಾಜೆಕ್ಟು. ಸೊ ಟೋಟಲ್ ಆಗಿ 2 ಪ್ರಾಜೆಕ್ಟ್ ಬೇಕಾಗ್ತವೆ. ನೀವೇನು ಮಾಡ್ಬೇಕಂತಂದರೆ ಫ್ರೆಂಡ್ಸ್, ಸೊ ಫಸ್ಟ್ ನೀವು BEATZ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಒಂದು ನಾನು BEATZಗಳನ್ನ ಹಾಕಿಬಿಟ್ಟು ಸೊ ಕ್ರಿಯೇಟ್ ಮಾಡಿರ್ತೀನಿ ಸಾಂಗನ್ನು ಹಾಕಿ ಆ್ಯಂಡ್ BEATZನ ಹಾಕಿ. ನೀವೇನು ಮಾಡ್ಬೇಕಂತಂದರೆ ಕೆಳಗಡೆ ನೋಡ್ತಾ ಇರ್ಬೋದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಫೋಟೋನ ನಾನು ತೊಗೊಂಡ್ಬಿಟ್ಟು ಸೊ ಈ ಒಂದು ಶೇಪ್ ಏನಿದೆ ಸೊ ಈ ಒಂದು ಕಟ್ಟು ಇಷ್ಟೇ ಇರಬೇಕು. ಸೊ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ 4ನೇ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೆಕೆಂಡ್ BEATZ ಬಂದು ಫೋಟೋನ ಫುಲ್ಲಾಗಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಬ್ಯಾಕ್ ಆಗಿಬಿಟ್ಟು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಕ್ಲಿಕ್ ಮಾಡಿಕೊಂಡು ಮತ್ತೆ ಫೋಟೋನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದೇ ಫೋಟೋನ ಮತ್ತೆ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು 5ನೇ ಆಪ್ಷನ್ ಹಾಕ್ಕೊಂಡು ಸೊ ಇಲ್ಲಿ ಮೂವ್ ಮತ್ತು ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಸ್ವಲ್ಪ ಸ್ಕ್ರಾಲ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಫೋಟೋನ ಸ್ಕ್ರಾಲ್ ಮಾಡ್ಕೊಂಡ್ಬಿಟ್ಟು ಸೊ ಲಾಸ್ಟ್ BEATZ ಬಂದು ಈ ಒಂದು ಫೋಟೋನ ಫುಲ್ಲಾಗಿ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡ್ಬಿಟ್ಟು ಸೊ ಸೆಕೆಂಡ್ BEATZ ಥರ್ಡ್ BEATZ ಬಂದುಬಿಟ್ಟು ಫೋಟೋನ ಕಟ್ ಮಾಡ್ಕೋಬೇಕಾಗುತ್ತೆ. ಥರ್ಡ್ BEATZ 4th BEATZ ಬಂದುಬಿಟ್ಟು ಫೋಟೋನ ಕ್ಲಿಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ಇಲ್ಲಿರ್ತಕ್ಕಂಥ ಅಷ್ಟು ಫೋಟೋಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಅಷ್ಟು BEATZಗಳಿಗೂ. ಸೊ ನಾನು ಏನಾದರೂ ಕಟ್ ಮಾಡ್ಕೊಳ್ಳೋದು ಹೇಳ್ಕೊಂಡು ಕುಂತ್ಕೊಂಡ್ರೆ ವಿಡಿಯೋ ಲೆಂತ್ ಆಗುತ್ತೆ, ಅದರಿಂದ ವಿಡಿಯೋನ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಫೋಟೋಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಫೋಟೋ ಇಷ್ಟೇ ಇರಬೇಕಾಗುತ್ತೆ. ಸೊ ಈ ಒಂದು ಫೋಟೋಗಳನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಸೊ ಬ್ಯಾಕ್ ಆಗಬೇಕಾಗುತ್ತೆ. ಬ್ಯಾಕ್ ಆಗಿಬಿಟ್ಟು ನಾವು ಕೆಳಗಡೆ ನೋಡ್ತಾ ಇದ್ದಿಲ್ಲ shakeeffect ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ಸೊ ಫಸ್ಟ್ನೇ ಫೋಟೋನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆಗೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ಸ್ ಅಂತಿದೆಲ್ಲ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ಬ್ಯಾಕ್ ಆಗಿಬಿಟ್ಟು ಮೇಲ್ಗಡೆಗೆ ಎಡಿಟಿಂಗ್ ಮಾಡ್ತಾ ಇದ್ದಿಲ್ಲ BEATZ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಫಸ್ಟ್ನೇ ಫೋಟೋನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆಗೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ಸ್ ಅಂತಿದೆಲ್ಲ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಬ್ಯಾಕಾಗಿ ನಾವು ಎಡಿಟಿಂಗ್ ಮಾಡ್ತಾ ಇರ್ತೀವಿ ಪ್ರಾಜೆಕ್ಟಿಂದ ಬ್ಯಾಕ್ ಆಗಿಬಿಟ್ಟು ಸೊ ಕೆಳಗಡೆಗೆ shakeeffect ಪ್ರಾಜೆಕ್ಟ್ಗೆ ಬಂದುಬಿಟ್ಟು ಸೊ ಸೆಕೆಂಡ್ ಫೋಟೋ ಬಂದುಬಿಟ್ಟು ಫೋಟೋನ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ಸ್ ಅಂತೆಲ್ಲ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಬಿಟ್ಟು ಬ್ಯಾಕ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ಬ್ಯಾಕ್ ಆಗಿಬಿಟ್ಟು ನಾವು ಎಡಿಟಿಂಗ್ ಮಾಡ್ತಿದ್ದಲ್ಲ BEATZ ಪ್ರಾಜೆಕ್ಟ್ನ ಮತ್ತೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೆಕೆಂಡ್ ಫೋಟೋ ಬಂದುಬಿಟ್ಟು ಫೋಟೋನ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಪೇಸ್ಟ್ ಎಫೆಕ್ಟ್ಸ್ ಇದೆಲ್ಲ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ಸೊ ಇದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಅಷ್ಟು ಫೋಟೋಗಳಿಗೆ ಸೊ ಒಂದೊಂದಾಗಿ ಅಲ್ಲಿರ್ತಕ್ಕಂಥ ಒಂದು BEATZಗಳನ್ನ ಒಂದು shakeeffectಗಳನ್ನ ಹಾಕೋಬೇಕಾಗುತ್ತೆ. ಸೊ ಆ ಒಂದು shakeeffectಗಳನ್ನ ನಾನೇನಾದ್ರು ಹಾಕೊಳ್ಳೋದು ಹೇಳ್ಕೊಂಡು ಕೂತ್ಕೊಂಡ್ರೆ ವಿಡಿಯೋ ಲೆಂತ್ ಆಗುತ್ತೆ, ಅದರಿಂದ ವಿಡಿಯೋನ ಸ್ಕಿಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಫೋಟೋಗಳಿಗೆ ಎಫೆಕ್ಟ್ನ ಹಾಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಎಫೆಕ್ಟ್ನ ಹಾಕೊಂಡ್ಬಿಟ್ಟು ಸೊ ಮೇಲ್ಗಡೆ ನೋಡ್ತಾ ಇರೋದು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂಡು ಆಪ್ಷನ್ ಕೊಡ್ತಾರೆ, ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ ನನ್ನ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಆಗೋದು 1080p. ಸೊ ನಿಮ್ಮ ಒಂದು ಕ್ವಾಲಿಟಿ ನಿಮ್ಮ ಒಂದು ಫೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನನ್ನ ಒಂದು ಫೋನ್ ಮೇಲೆ ನನ್ನ ಒಂದು ಕ್ವಾಲಿಟಿ 1080p ಡಿಪೆಂಡ್ ಆಗಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇನ್ನೇನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್.
ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.